ಪ್ರಿಯಾ, ರಾಜು ಬರಲಿಲ್ಲ? ಇನ್ನೂ ಇಲ್ಲ ಮೇಡಮ್. ಹುಡುಗಿ ಡೀಟೇಲ್ ತಿಳ್ಕೊಂಬ ಅಂತ ಹೇಳಿದ್ದೆ. ವೇಟ್ ಮಾಡ್ತಾ ಇದ್ದೀನಿ, ಏನು ಇನ್ನೂ ಬರವಲ್ಲಲ್ಲ. ನನಗೆ ಇರೋ ಏನೋ ಮಿಸ್ ಆಗ್ತಾ ಇದೆ ಅಂತ ಭಾಳ ಅನ್ನಿಸ್ತಾ ಇದೆ ಪ್ರಿಯಾ ನನಗೆ. ನೀ ಏನಾದರೂ ಅನ್ನಿಸ್ತಾ ಇತ್ಯಾ ಮೇಡಮ್? ನನಗೆ ಮೊನ್ನೆ ಎಲ್ಲ ನಾನು ಇದಕ್ಕೆ ಎಲ್ಲ ಸ್ಟಾಫ್ನ ವಿಚಾರ ಮಾಡಿದ್ನಲ್ಲ, ಅದ್ರೊಬ್ಬಕ್ಕೆ ಮಿಸ್ ಆಗಿಲ್ಲ ಮೇಡಮ್. ರಜಾ ತೊಗೊಂಡಿದ್ಲ ಅಂತ ಅಕ್ಕಿ ಇವತ್ತು ಬಂದಿದ್ದು. ನಾನಿವತ್ತು ಆಕಿನ ಹೊಸ್ತಾಗಿದ್ದಕ್ಕೆ ವಿಚಾರ ಮಾಡಿದೆ, ನೀ ಎಲ್ಲಿ ಹೋಗಿದ್ದಿ, ಯಾಕೆ ಬಂದಿದ್ದಿಲ್ಲ ನಿನ್ನೆ ಎಲ್ಲ ಅಂತೇಳಿ. ಆರಾಮಿದ್ದಿಲ್ಲ ಅಂತ ರಜಾ ತೊಗೊಂಡಿನಿ ಅಂತ ಹೇಳಿದ್ಲು. ಆಕಿನ ನಾನು ವಿಚಾರ ಮಾಡಿದೆ ಹೋಟೆಲ್ನಾಗ ಏನು ನಡೀತೈತಿ ಏನಂತ. ಅದ್ರೊಳಗೆ ಆಕಿ ಒಂಚೂರು ಕ್ಲೂ ಕೊಟ್ಟೋದು ಏನಂದರೆ, ಮ್ಯಾನೇಜರಿಗೆ ಹೆಣ್ಮಕ್ಳು ಚಪ್ಪಲ ಜಾಸ್ತಿ ಐತೆ ಅಂತ ಹೇಳಿದ್ರು ಮೇಡಮ್. ದಿನ ಒಂದು ಹುಡುಗಿನ ಕರ್ಕೊಂಡ್ಬರ್ತಿದ್ದೆ ರಾತ್ರಿ ಹೊತ್ತಿನಾಗ. ನಾನು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಎಲ್ಲ, ಅಂದರೆ ಆಕೆಲ್ಲ ಕ್ಲೀನ್ ಮಾಡೋದಂತ ಮೇಡಮ್. ನಾವು ಕ್ಲೀನ್ ಮಾಡೋ ಹೊತ್ತಿನಾಗ ಸ್ವಲ್ಪ ಲೇಟ್ ಆಗ್ತಿರ್ತೈತಲ್ಲ ಮನೆ ಅಂತ. ಹುಡುಗಿ ಬರ್ತಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಮಾಡ್ತಾನೆ, ಓನರ್ ಬೇರೆ ಕಡೆ ಇರ್ತಾರೆ. ಆದರೆ ಇದು ಹೆಣ್ಮಕ್ಳು ಚಟ ಜಾಸ್ತಿ ಐತಿ, ಬಹುಶಃ ಹೆಣ್ಮಕ್ಳಿಗೆ ಎಲ್ಲ ಹೋಟೆಲ್ ನಂದ ಅಂತ ತಿಳ್ಕೊಂಡಿದ್ದಂಗೆ ಅದಾನ. ನನಗನ್ಸಿದ ಮಟ್ಟಿಗೆ ಇದನ್ನೇನೇ ಇರಬೇಕು ನೋಡಿ ಮೇಡಮ್ ಅಂತ ಹೇಳಿದ್ಲು. ನನಗೆ ಯಾಕೋ ಹಂಗೆ ಅನಿಸ್ತು ಮೇಡಮ್. ಇವತ್ತು ಬೆಳಿಗ್ಗೆ ತಾನೇ ನೋಡಿದ್ವಲ್ಲ ಒಂದು ಹುಡುಗಿ ಕೊಟ್ಟಾಗ. ಹಾಂ, ಅದೇ ಅಂದ್ಕೊಂಡೆ, ನನಗೂ ಅನ್ನಿಸ್ತು. ಅದಕ್ಕೆ ಆ ಡೀಟೇಲ್ಸ್ ಸ್ವಲ್ಪ ಗೊತ್ತಾಗ ಹುಡುಗಿದು. ಆಕಿನ ಸ್ವಲ್ಪ ಎನ್ಕ್ವೈರಿ ಮಾಡಿದ್ರೆ ಈಗ ಈ ಹುಡುಗಿ ಯಾಕೆ ಅದನ್ನ ಲೋ ಮಾಡತ್ತಾಳೋ ಅಥವಾ ಎದಕ್ಕೆ ಏನೋ ಜಗಳ ನಡೆದಿತ್ತಲ್ಲ, ರೀಸನ್ ಏನು ಅಂತ ಈಕಿ ಸಲುವಾಗಿ ಏನಾದರೂ ಬೇರೆ ಹುಡುಗಿಯರ್ದು ಏನಾದರೂ ಅಫೇರಾ ಇಲ್ಲ ಇವನ್ ಕೈವಾಡ ಏನಾದರೂ ಸ್ವಲ್ಪ ತಿಳ್ಕೊಬೇಕಾಗಿತ್ತು ನನಗೆ. ಇವನಂತ ಪರ್ಫೆಕ್ಟಾಗಿ ನಾವು ಇದು ಮಾಡೋಕ್ಕಾಗಂಗೂ ಇಲ್ಲ. ಯಾಕಂದ್ರೆ ನಾವು ಒಂದು ಕಡೆ ಒಂದು ವೇದಾಗ ನಾವು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಅಪರಾಧಿಗಳು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಕಡೆನೂ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹಾಯ್ ಮೇಡಮ್. ಹಾಂ ರಾಜು, ನಿಮ್ದ ವೇಟ್ ಮಾಡ್ತಾ ಇದ್ದೆ. ಹೋಗಿ ಆ ಹುಡುಗಿ ಡೀಟೇಲ್ ನೋಡ್ಕೊಂಬಂದ್ರೆ ಎಲ್ಲದಲ್ಲ, ಯಾವ ಊರು, ಆಮೇಲೆ ಅಲ್ಲಿ ಹೋಟೆಲ್ಗೆ ಯಾಕೆ ಬಂದಿದ್ಲು, ಏನು ಸ್ವಲ್ಪ ಕ್ಲೂ ಸಿಕ್ತಾ? ಮೇಡಮ್, ಸ್ಯಾಡ್ ನ್ಯೂಸ್ ಮೇಡಮ್. ಹೌದಾ, ಯಾಕೆ ಏನಾಯ್ತು? ಮೇಡಮ್, ನಾನು ಆ ಕಾರ್ ನಂಬರ್ ತೊಗೊಂಡೆ. ನಾನೆಲ್ಲ ಅವ್ರ ಅಡ್ರೆಸ್ಸು, ಆ ಹೆಸರು, ಅವ್ರದ್ದು ಎಲ್ಲ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಷ್ಟೊತ್ತಿಗೆ ಆ ಹುಡುಗಿ ವಾಪಸ್ ಈ ಹೋಟೆಲ್ಗೆ ಬಂದಿಲ್ಲ. ಆ ಹುಡುಗಿನೂ ಸೇಮ್ ಅದೇ ರೂಮ್ದಾಗ ಮಿಸ್ ಆಗಿಲ್ಲ ಮೇಡಮ್. ನಾನು ಇಷ್ಟೆಲ್ಲ ತಿಳ್ಕೊಂಡು ಬರೋಷ್ಟೊತ್ತಿಗೆ ಈ ನ್ಯೂಸ್ ಬಂತು ಮೇಡಮ್ ನಂಗೆ. ಅದಕ್ಕೆ ನಿಮ್ಗೆ ತಿಳಿಸೋಣ ಅಂತ ಓಡ್ಬೇಕೆ ಮೇಡಮ್. ಏನು, ಆ ಹುಡುಗಿನ ಮಿಸ್ ಆದ್ಲಾ? ನಾವು ನೋಡಿದಾಗ ಕಾರ್ ತೊಗೊಂಡು ಹೋದ್ಲಲ್ಲ? ಹಾಂ ಮೇಡಮ್, ಹೋದ್ಲು ಹೊರಗೆ. ನಾನು ಫಾಲೋ ಮಾಡ್ಕೊಂಡು ನಂಬರ್ ತೊಗೊಂಡು ಆಮೇಲೆ ಎಲ್ಲ ನಾನು ಅಡ್ರೆಸ್ ತಿಳ್ಕೊಂಬರೋಷ್ಟೊತ್ತಿಗೆ ವಾಪಸ್ ಹೋಟೆಲ್ಗೆ ಬಂದಿದ್ದಂಗೆ ಅದಲ್ಲ. ಅದು ಏನಾಗಿತ್ತು ಗೊತ್ತಿಲ್ಲ. ಸೇಮ್ ಒಳಗೆ ಹೋದ್ರೆ ಹೊರಗೆ ಬಂದಿಲ್ಲ. ನಾನು ಫುಟೇಜ್ ಚೆಕ್ ಮಾಡಿದೆ, ಸೇಮ್ ಬಂದೇ ಇಲ್ಲ ಮೇಡಮ್ ಹೊರಗೆ. ಹೌದಾ, ನೀವು ಅಡ್ರೆಸ್ ಚೆಕ್ ಮಾಡಿದಾಗ ಅವ್ರಿಗೆ ಫ್ಯಾಮಿಲಿ, ಪೇರೆಂಟ್ಸ್, ಬ್ರದರ್ಸ್ ಅಥವಾ ಏನಾದ್ರು ಬಾಯ್ ಫ್ರೆಂಡ್ ಏನಾದರೂ? ಹಾಂ ಮೇಡಮ್, ಫ್ಯಾಮಿಲಿ ಇದ್ದಾರೆ. ನಾನು ವಿಚಾರ ಮಾಡಿದೆ ಅವ್ರ ತಂದೆ ತಾಯಿನ. ಅವರು ಒಬ್ಬ ಕಸಿನ್ ಬ್ರದರ್ ಮನೆಯಾಗಿದ್ರು. ಆಮೇಲೆ ಮತ್ತೆ ಯಾರಿಲ್ಲ, ಈಗ ಬೇಕೆ ಮಗಳು ಅನ್ಸುತ್ತೆ, ಆಸ್ತಿ ಜಾಸ್ತಿ ಐತೆ. ಆದರೆ ನಾನು ವಿಚಾರ ಮಾಡಿದಾಗ ಅಕ್ಕಿ ಬಗ್ಗೆ ಇವರು ಹೋಟೆಲ್ಗೆ ಹೋಗೋದು ಇದೆಲ್ಲ ಏನೋ ಗೊತ್ತಿಲ್ಲ. ಅದು ಇನ್ನೂ ಈ ಮಿಸ್ಸಿಂಗ್ ಕೇಸ್ ಇದ್ದಿದ್ದಿಲ್ಲ ಮೇಡಮ್. ನಾವು ಫಸ್ಟ್ ವಿಚಾರ ಮಾಡಿದಾಗ ಏನ್ರಿ ನಂಗೆ ಗೊತ್ತಿಲ್ಲ, ಹಾಗೆಲ್ಲ ಹೋಗಂಗಿಲ್ಲ ನಮ್ಮ ಮಗಳು, ಯಾವುದೂ ಲವ್ ಪವು ಏನೂ ಇಲ್ಲ ಅಂತ ಹೇಳಿದರು. ಇನ್ನು ಆಮೇಲೆ ಗೊತ್ತಾಯ್ತು ಮೇಡಮ್ ಇದು ಮಿಸ್ ಆಗಿದ್ದು. ಟೈಮ್ ಎಷ್ಟಾಗೈತಿ ರಾಜು ಇವಾಗ? ಮೇಡಮ್, ರಾತ್ರಿ 9 ಗಂಟೆಗೆ ಮೇಡಮ್ ಈಗಾಗಲೇ. ಹೌದಾ, ಸರಿ ಬರೀ ಹೋಗೋಣ ಹೋಟೆಲ್ಗೆ. ಮೇಡಮ್ ಇವಾಗ ಹೋಗೋದಾ? ಮೇಡಮ್ ರಾತ್ರಿ 9 ಗಂಟೆಗೆ ಆಯ್ತು ಮೇಡಮ್. ಮನೆ ನಮ್ಮ ಪೇರೆಂಟ್ಸ್ ವೇಟ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಹೋಗೋಣ ತಗೋ ಮೇಡಮ್. ಹೆಂಗಿದ್ರು ಬೆಳಗ್ಗೆ ನಾವು ಹೋಗಲೇಬೇಕಲ್ಲ, ಎನ್ಕ್ವೈರಿ ಅದೆಲ್ಲ ಅವಾಗೇ ಮಾಡಿದ್ರೆ ಆಯ್ತು ಬಿಡು ಮೇಡಮ್. ಪ್ರಿಯಾ, ನಮ್ಮ ಡ್ಯೂಟಿ ಏನು? ನಾವು ಯಾವ ಇದ್ರ ಒಂದು ಕೆಲಸ ಮಾಡಕತ್ತೀವಿ, ನಮಗೆ ಹೊತ್ತು ಟೈಮು, ನಿದ್ದೆ, ಊಟ ಇವೆಲ್ಲ ಕಡೆ ನಾವು ಲಕ್ಷ್ಯ ಕೊಡೋಕ್ಕಾಗಂಗಿಲ್ಲ. ನಮ್ದೊಂದು ಫ್ಯಾಮಿಲಿ ಐತೆ ಅನ್ನೋದನ್ನ ಮರಿಬೇಕು. ಯಾಕಂದ್ರೆ ನಾವು ಇನ್ನೊಂದು ಫ್ಯಾಮಿಲಿ ರಕ್ಷಣೆ ಮಾಡೋಕ್ಕಾಗಿ ನಾವು ಪಣ ತೊಟ್ಟು ನಿಂತಿರ್ತೀವಿ ಅಂದಮೇಲೆ ನಾವು ಈ ಥರ ಎಲ್ಲ ನಿದ್ದೆ, ನಿರಡಿಗೆ, ಊಟ, ಮನಿ ಅಂತೆಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಏನೂ ಸಾಧಿಸೋಕ್ಕಾಗಿಲ್ಲ. ಆಮೇಲೆ ಬೇರೆದವ್ರಿಗೆ ನಾವು ಏನು ಇದು ಮಾಡೋಕ್ಕಾಗಿಲ್ಲ. ಇವಾಗ ನಾವು ಒಂದು ವೇಳೆ ನಾವು ಇದು ಮಾಡಿದ್ರೆ ಸಾಕ್ಷಿ ನಾಶ ಆಗ್ಬೋದು, ಆಮೇಲೆ ನಮಗೆ ಕ್ಲೂ ಸಿಗಲಾರ್ದಂಗೆ ಇರ್ಬೋದು. ಸರಿ, ಈಗ ವೇಟ್ ಮಾಡ್ಕೊಂತ ಇಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬದಲಿ ನಡ್ರಿ ಆಮೇಲೆ ಮುಂದಿನ ಫ್ಯಾಮಿಲಿ ಅದೆಲ್ಲ ವಿಚಾರ ಮಾಡಿ ನಡ್ರಿ, ಮೊದಲು ನಡ್ರಿ. ಕರೆಕ್ಟ್ ಇದ್ರೆ ಮೇಡಮ್, ಫ್ಯಾಮಿಲಿ ಇಲ್ಲೇ ಐತೆ, ಸುಳ್ಳ ಇನ್ನೊಂದು ಫ್ಯಾಮಿಲಿ ಹುಡುಕೊಂಡು ಹೋಗ್ತಾ ಹೌದಿಲ್ಲ ಮೇಡಮ್? ಓಹ್, ನಾನು ಹಂಗನ್ಲಿಲ್ಲ. ಈ ಆಫೀಸ್ ಫ್ಯಾಮಿಲಿ ನೀನು ಎಲ್ಲ ತಪ್ಪಿ ಹೋಗ್ತೀನಿ ನೀನು. ನಮ್ದು ಈ ಆಫೀಸ್ ಡ್ಯೂಟಿ ಇದು ಒಂದು ಫ್ಯಾಮಿಲಿ ಎಲ್ಲ ನಮ್ದು. ಹೆಚ್ಚು ಮನೆಯಕ್ಕಿಂತ ಹೆಚ್ಚು ಟೈಮ್ ನಾವು ಇಲ್ಲೇ ಎಲ್ಲ ಇರೋದು. ಅದಕ್ಕೆ ಹೇಳಿದೆ ನಾನು, ನೀನು ಬೇರೆ ಏನೋ ಕಲ್ಪನೆ ಮಾಡ್ಕೊಂಡು ನನ್ನ ಸಿಟ್ಟಿಗೆ ಬೇಡ ಮೇಡಮ್. ಬರೀ ಕಾರ್ ತೆಗಿತೀನಿ, ಜಲ್ದಿ ಬರ್ರಿ ಮೇಡಮ್. ಪ್ರಿಯಾ, ನಡ್ರಿ. ಏನ್ರಿ, ನಾನು ನಿಮಗೆ ಆ ರೂಮ್ ಲಾಕ್ ಮಾಡಂತ ಹೇಳಿದ್ದಿಲ್ಲ, ಅದನ್ನ ಯಾಕೆ ಓಪನ್ ಮಾಡಿರಿ? ಇಲ್ಲ ಮೇಡಮ್, ನಾನು ಲಾಕೇ ಮಾಡಿದ್ದೆ. ಅದು ಹೆಂಗೆ ಅವ್ರು ಅಲ್ಲಿ ಒಳಗೆ ಹೋದ್ರು, ಅದು ಹೆಂಗೆ ಲಾಕ್ ಇದಾಯ್ತೋ ಗೊತ್ತಿಲ್ಲ ಮೇಡಮ್ ನಂಗೆ. ಪ್ರಿಯಾ, ರಾಜು, ಕ್ವಿಕ್ ಬರ್ರಿ. ಆ ರೂಮ್ದಾಗ ಏನೇ ಒಂದು ಇದಾದರೂ ನಮ್ಗೆ ಸಾಕ್ಷಿ ನಾಶ ಆಗೋ ಸಂಭವ ಜಾಸ್ತಿ ಇರುತ್ತೆ. ಜಲ್ದಿ ಬರ್ರಿ, ರೂಮ್ ಚೆಕ್ ಮಾಡಿ ಬರ್ರಿ. ನೀವು ಇಲ್ಲೇ ಇರಿ, ಬರಬೇಡ್ರಿ. ಪ್ರಿಯಾ, ರಾಜು, ಕ್ವಿಕ್. ಎಷ್ಟು ಸದ್ಯನೋ ಅಷ್ಟು ಆದಷ್ಟು ಜಲ್ದಿ ಇಲ್ಲಿ ನೋಡ್ರಿ. ಯಾಕಂದ್ರೆ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ. ನಾವೆಲ್ಲೋ ಏನೋ ಮಿಸ್ ಮಾಡ್ತಾ ಇದ್ದೀವಿ. ಕ್ವಿಕ್ ನೋಡ್ರಿ, ಭಾಳ ತೀಕ್ಷ್ಣವಾಗಿ ನೋಡ್ರಿ. ನನಗೆ ಯಾಕೋ ಇವತ್ತು ಕಳ್ಳ ಸಿಕ್ಕೊಂತಾನ ಅಂತ ಅನಿಸ್ತಾ ಐತಿ. ಜಲ್ದಿ ರಾಜು, ನೀ ಆ ಕಡೆ ನಡಿ. ರಾಜು, ಪ್ರಿಯಾ. ಹಾಂ ಮೇಡಮ್. ರಾಜು, ಇದು ಒಂದು ಸಣ್ಣ ಪೀಸ್ ಐತಿ ಬಟ್ಟೆದು. ಇದು ಯಾರ್ದು ಅಂತ ಒಂಚೂರು ಮ್ಯಾಚ್ ಮಾಡಿ ನೋಡ್ತೀರಾ? ಬಹುಶಃ ಇದು ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಆ ಕ್ರಿಮಿನಲ್ದೇ ಇರ್ಬೇಕನ್ಸುತ್ತೆ. ಸ್ವಲ್ಪ ಇದು ಮ್ಯಾಚ್ ಮಾಡಿರಿ. ಇದೇ ಮೇಡಮ್, ಎಷ್ಟು ಸಣ್ಣ ತೆಗಿತಿ? ಇದು ಸ್ವಲ್ಪ ಎಲ್ಲೋ ಇದ್ರೊಳಗೆ ತುಂಡಾಗೈತಿ. ಅದು ನಮಗೆ ಈ ತನಿಖೆಗೆ ಒಂದು ಹೆಲ್ಪ್ ಆಗುತ್ತೆ. ಇದನ್ನ ಹಿಡ್ಕೊಂಡು ಹೋದ್ರೆ ನಮಗೆ ಅಜ್ಜಾಡಿ ಸಿಗುತ್ತೆ. ಇದನ್ನು ಆದಷ್ಟು ಮ್ಯಾಚ್ ಮಾಡಿರಿ, ಯಾರ್ದಿರ್ಬೋದು. ಇದು ಎಲ್ಲಿ ತೊಗೊಂಡ್ರೆ, ಯಾವ ಬ್ರ್ಯಾಂಡ್, ಇದು ಎಲ್ಲ ಸ್ವಲ್ಪ ನನಗೆ ಡೀಟೇಲ್ಸ್ ಆದಷ್ಟು ಜಲ್ದಿ ಇದು ಮಾಡಿರಿ. ಅಂದರೆ ನಮಗೆ ಕ್ರಿಮಿನಲ್ ಸಿಗ್ತಾನೆ. ಹಾಂ ಮೇಡಮ್. ಮೇಡಮ್, ಇಷ್ಟು ಜನ ನಿಮಗೆ ಯಾರ ಮೇಲೆ ಡೌಟ್ ಐತಿ? ಇದ್ರೊಳಗೆ ಯಾರು ಇರ್ಬೋದು? ನನಗೆ ಫಸ್ಟು
ಡೌಟ್ ಇರೋದು ಮ್ಯಾನೇಜರ್. ನೆಕ್ಸ್ಟು ಬೇರೆ ಯಾವ ಆಪ್ಷನ್ಸ್ ಇಲ್ಲ. ಆದರೂ ಅಲ್ಲಿ ಯಾವುದಾದ್ರೂ ಕೆಲಸ ಮಾಡೋರು ಅಥವಾ ಅಲ್ಲಿ ಯಾರೋ ಸ್ಟೇ ಆಗಿ ಹೋಟೆಲ್ನಾಗ ಇರ್ತಕ್ಕಂಥ ಯಾರೋ ಒಬ್ರು ಕ್ರಿಮಿನಲ್ ತಮ್ಮದೇನೋ ಒಂದು ವೈಯಕ್ತಿಕ ದ್ವೇಷ ತೀರ್ಸ್ಕೊಳಕ್ಕೆ ಅಲ್ಲಿ ಇರ್ಬೋದು. ಇವೆರಡೇ ನನಗೆ ಅನ್ಸಿದ ಮಟ್ಟಿಗೆ. ನನಗಷ್ಟು ಕ್ಲೂ ಜಾಸ್ತಿ ಇದೆ ಅನ್ಸ್ವಲ್ತು. ನೋಡ್ಬೇಕೀಗ ರಾಜು ಬಂದ. ಹಾಂ ಮೇಡಮ್, ನನಗನ್ಸುತ್ತೆ ಯಾರೋ ಹೋಟೆಲ್ನಾಗ ನೀವು ಹೇಳ್ದಂಗೆ ಯಾರೋ ಕ್ರಿಮಿನಲ್ ಬಂದಿದ್ದಂಗೆ ಅದಾನ. ಅವನು ತನಗೆ ಯಾರ್ಯಾರು ಎನಿಮೀಸ್ ಅದಾರೋ ಅಥವಾ ತನಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ಕೊಂಬಂದಲ್ಲ ಅವ್ರನ್ನೆಲ್ಲ ಮರ್ಡರ್ ಮಾಡ್ಬೇಕಂತೇಳಿ ಈ ಒಂದು ಉಪಾಯ ಯಾಕೆ ಮಾಡಿರ್ಬೋದು. ಅವನು ಏನೋ ಒಂದು ಸ್ಕೆಚ್ ಹಾಕ್ಕೊಂಡು ಇಲ್ಲಿ ಇರ್ಬೋದಲ್ಲ ಮೇಡಮ್. ನಾವು ಒಂದ್ಸಲ ಯಾಕೆ ಹೋಟೆಲ್ನಾಗ ಇರೋರಿಗೆ ಎಲ್ಲರೂ ಈಗ ಅಲ್ಲಿ ಯಾರೋ ಸ್ಟೇ ಆಗಿ ಎಷ್ಟು ದಿವಸ ಆಯ್ತು, ಅವರು ಒಂದು ದಿವಸಕ್ಕಿಂತ ಹೆಚ್ಚು ಯಾರೂ ಜಾಸ್ತಿ ಇರಲ್ಲ. ಆಲ್ಮೋಸ್ಟ್ ಟೂರು ಗೀರು ಅಂತ ಏನಾರು ಇದ್ರೆ 2 ದಿವಸ ಇರ್ತಾರೆ. ಅದಕ್ಕೂ ಜಾಸ್ತಿ ಯಾರಾದರೂ ಅದಾರ ಇಲ್ಲ ಪದೇ ಪದೇ ಇಲ್ಲಾದರೂ ರೂಮ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಕ್ರಿಮಿನಲ್ ಸಿಗೋದಲ್ಲ ಮೇಡಮ್. ಹಾಂ, ಗುಡ್ ಐಡಿಯಾ. ಇದ್ರೂ ಇರ್ಬೋದು. ಸೊ ಒಂದ್ಸಲ ಚೆಕ್ ಮಾಡೋಕೆ ಹೇಳ್ರಿ. ಹಾಂ, ನಾನು ಇವಾಗಲೇ ಫೋನ್ ಮಾಡಿ ತಿಳ್ಕೊತೀನಿ ಮೇಡಮ್. ಮೇಡಮ್. ಹಾಂ ರಾಜು, ಏನಾಯ್ತು? ಅದು ಯಾರ್ದು ಅಂತ ಗೊತ್ತಾಯ್ತಾ? ಹಾಂ ಮೇಡಮ್, ಗೊತ್ತಾಯ್ತು. ಮೇಡಮ್. ಹಾಂ ಪ್ರಿಯಾ, ಏನು ಯಾರು ಜಾಸ್ತಿ ದಿವಸ ಅಷ್ಟೇ ಇದ್ದಾರೆ ಅಂತ ಗೊತ್ತಾಯ್ತಾ? ಹಾಂ ಮೇಡಮ್. ಯಾರು? ಓ ಹೌದಾ? ನೋಡ್ರಿ ಹೆಂಗಿದ್ರೆ ಅತಿಥಿ ಸತ್ಕಾರ ಮಾಡೋಣ. ಅವನವನ ಬಡ್ಡಿ ಮಗನ ದೆವ್ವನ್ನ ಇವತ್ತು ಕುತ್ತಿಗಿಡ್ದು ಅದನ್ನು ಹಾಕ್ಬಿಡ್ತೀನಿ ಬಿಡ್ರಿ ಮೇಡಮ್. ಮೇಡಮ್ ಏನಾದ್ರಿ ಮೇಡಮ್, ಏನಾದರೂ ಕ್ಲೂ ಸಿಕ್ತಾ? ಮ್ಯಾನೇಜರ್, ನಿಮಗೆ ಗೊತ್ತಿಲ್ಲನ್ರಿ ಆ ರೂಮ್ನಾಗ ದೆವ್ವ ಐತ್ರಿ, ಮಹಾಮಾರಿ ದೆವ್ವ. ಅದು ಎಂಥ ದೆವ್ವ ಅಂದ್ರೆ ಬರೀ ಹೆಣ್ಣು ಮಕ್ಕಳನ್ನ ನಂಗೊತ್ರಿ. ಅವನವನ ಗಂಡು ಮಕ್ಳು ಯಾರು ಬೇಕಾಗಿಲ್ಲ. ಅದು ಬಹುಶಃ ಗಂಡು ದೆವ್ವನೇ ಇರ್ಬೇಕ್ರಿ. ಅದು ಗಂಡು ದೆವ್ವಕ್ಕೆ ಬಹುಶಃ ಹೆಣ್ಣು ಸಿಕ್ಕಿರಕ್ಕಿಲ್ರಿ. ಅದಕ್ಕೆ ದೆವ್ವ ಬಂದಾದರೂ ಹೆಣ್ಣನ್ನು ತೊಗೊಂಡು ಹೊಂಟೈತ್ರಿ. ಅದು ನಮಗೆ ಸಿಲಾರ್ದಂಗೆ ಐತನ್ರಿ. ಅವನವನ ಗಂಡು ದೆವ್ವನ ಇವತ್ತು ಮಟ್ಟ ಹಾಕ್ಬೇಕಂತಾನೆ ಬಂದಿವ್ರಿ ಇವತ್ತು. ಏನ್ರಿ ಏನು ಹೇಳತ್ತೀರಿ? ಏನು ಅರ್ಥನೇ ಗೊತ್ತು. ಹಾಂ, ಇವಾಗ ಅರ್ಥ ಆಗತ್ತೆ, ಎಲ್ಲ ಅರ್ಥ ಮಾಡಿಸ್ತೀವಿ. ಮಿಸ್ ಆಗ್ಯಾರಲ್ಲ ಅವರು, ಯಾರೋ ಬಾಯ್ ಫ್ರೆಂಡ್ ಅದಾರಲ್ಲ, ಆ ಬಾಯ್ ಫ್ರೆಂಡ್ ಹಂಗೆ ಅವರು ಫಾದರ್ ಅದರಲ್ಲ ಅವರು, ಆಮೇಲೆ ಅವ್ರ ಪೇರೆಂಟ್ಸ್ ಅವ್ರು ಯಾರೇ ರಿಲೇಷನ್ ಅದಾರಲ್ಲ, ಒಂಚೂರು ಕಳಿಸ್ತೀರಾ? ಹಾಂ ಮೇಡಮ್, ಕರ್ಕೊಂಬರ್ತೀನಿ. ಹಾಂ ಬಂದ್ರು ನೋಡಿ ಮೇಡಮ್. ಮೇಡಮ್ ಯಾರಂತ ಗೊತ್ತಾಯ್ತಾ? ಯಾಕೆ ಈ ಥರ ಮಾಡಕತ್ತಾರ? ಏನು ಅವ್ರದ್ದು ಉದ್ದೇಶ ಏನು ಮೇಡಮ್? ಏನಂತ ತಿಳಿತಾ?